ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಉಮಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ನಿಮಗೆ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬೇಕಾಗಿರುವ ಸಾಮಗ್ರಿ: ಮೊದಲಿಗೆ ಗೋಲ್ಡ್ ವಿನ್ನರ್ ತುಪ್ಪನ ತಗೊಂಡಿದ್ದೀನಿ, ನಂತರ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಅದಾದಮೇಲೆ ಬೇಸನ್ ಹಿಟ್ಟನ್ನು ಒಂದು ಅರ್ಧ kg ತಗೊಂಡಿದ್ದೀನಿ. ನಂತರ ಪುಡಿ ಮಾಡಿದಂಥ ಸಕ್ಕರೆ ಒಂದು 1/4 kg ತಗೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ಗೆ ಗೋಲ್ಡ್ ವಿನ್ನರ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದು ಕರಗೋವರೆಗೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪ್ಯಾನ್ಗೆ ನಾನು ಗೋಲ್ಡ್ ವಿನ್ನರ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕಾದಮೇಲೆ ಬೇಸನ್ ಹಿಟ್ಟನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಸನ್ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ. ಕಲರ್ ಬ್ರೌನಿಷ್ ಬರೋವರೆಗೂ ಮಿಶ್ರಣ ಮಾಡ್ಕೋಬೇಕು. ನೋಡಿ, ಈ ಥರ ಮಿಶ್ರಣ ಮಾಡ್ತಾ ಇರಬೇಕು. ನನಗೆ ಸ್ವಲ್ಪ ತುಪ್ಪ ಕಡಿಮೆ ಆಗಿತ್ತು, ಸೊ ಗೋಲ್ಡ್ ವಿನ್ನರ್ ಆಯಿಲ್ನ ಒಂದು 3/4 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಇದೇ ಥರ ಮಿಶ್ರಣ ಮಾಡಬೇಕು. ನೋಡಿ, ಈ ಹದಕ್ಕೆ ಬರೋವರೆಗೂ ಮಿಶ್ರಣ ಮಾಡ್ಕೋಬೇಕು. ನಂತರ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಪಾತ್ರೆ ಬಿಸಿ ಇರೋ ಕಾರಣಕ್ಕೆ ಅದು ತಳ ಸೀದಬಾರ್ದು ಅಂತ. ಸೊ ಇದೇ ಥರ ಮಿಶ್ರಣ ಮಾಡಬೇಕು. ಬೇಸನ್ ಹಿಟ್ಟು ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಇದೇ ಥರ ಮಿಶ್ರಣ ಮಾಡಬೇಕು. ಬೇಸನ್ ಹಿಟ್ಟು ಈ ಥರ ಹದ ಬರೋವರೆಗೂ ಮಾಡಬೇಕು. ನೋಡಿ, ಕಾಣ್ತದಲ್ಲ ನಿಮಗೆ? ಒಂದು 7ರಿಂದ 8 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ನೋಡಿ, ಈ ಥರ ಆಗಬೇಕು ಹಿಟ್ಟು. ಅಲ್ಲಿವರೆಗೂ ಮಿಶ್ರಣ ಮಾಡ್ತಾನೆ ಇರಬೇಕು. ಅದಾದಮೇಲೆ ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ಮೇಲ್ಗಡೆ. ನೋಡಿ ವೀಕ್ಷಕರೇ, ಬೇಸನ್ ಹಿಟ್ಟು ಜೊತೆ ಸಕ್ಕರೆನ ಇದೇ ರೀತಿ ಮಿಶ್ರಣ ಮಾಡಬೇಕಾಗತ್ತೆ. ಸಕ್ಕರೆ ಕರಗೋವರೆಗೂ ಇದೇ ರೀತಿ ನೀವು ಮಿಶ್ರಣ ಮಾಡಬೇಕು. ಹಿಟ್ಟನ್ನು ಗಟ್ಟಿಯಾಗಕ್ಕೆ ಬಿಡಬಾರ್ದು. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿದ್ದಬೇಕಾಗತ್ತೆ. ಒಂದು ಸ್ವಲ್ಪ ಕೂಡ ಗಂಟು ಇರದೇ ಇರೋ ಹಾಗೆ ಚೆನ್ನಾಗಿ ಮಿದ್ಕೋಬೇಕು. ಈಗ ನಾನು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿದ್ಕೋಬೇಕು ಇದೇ ರೀತಿಯಾಗಿ. ನೋಡಿ ವೀಕ್ಷಕರೇ, ಈಗ ನಮ್ಮ ಬೇಸನ್ ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ ಯು.